ರಾಮನ ದರ್ಶನಕ್ಕಾಗಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬೆಳಿಗ್ಗೆ 7 ಗಂಟೆಯಿಂದ ದರ್ಶನ ಆರಂಭ ಆಗಿದೆ. 11:30 ತನಕ ಇರುತ್ತೆ. ಅದಾದ ನಂತರ ಮತ್ತೆ 2 ಗಂಟೆಗೆ ದರ್ಶನ ಆರಂಭ ಆದ್ರೆ 7 ಗಂಟೆ ತನಕ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇದೆ. ಅಯೋಧ್ಯೆಯಲ್ಲಿ ಜನಸಾಗರವೇ ಇದೆ. ಪ್ರವಾಹದ ರೀತಿಯಲ್ಲಿ ರಾಮ ಭಕ್ತರು ಬರ್ತಾ ಇದ್ದಾರೆ ಅಯೋಧ್ಯೆಗೆ ರಾಮಲಲ್ಲ ದರ್ಶನವನ್ನ ಪಡೆಯೋದಕ್ಕೆ ಅಂತ. ಅಯೋಧ್ಯೆಯಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ರಾಮ ಜಪ ಮೊಳಗ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಎಲ್ಲ ನೋಡಿದ್ರು ಅಲ್ಲಿ ಭಕ್ತ ಸಾಗರವೇ ಕಣ್ಣಿಗೆ ಬೀಳ್ತಾ ಇದೆ. ಕೋಟ್ಯಾಂತರ ಭಾರತೀಯರ ಕನಸು ನನಸಾದಂತಹ ಕ್ಷಣ ಇದು. ಹಾಗಾಗಿ ರಾಮಲಲ್ಲ ದರ್ಶನವನ್ನ ಇವತ್ತೇ ಪಡಿಬೇಕು ಅನ್ನೋ ಉತ್ಸಾಹದಲ್ಲಿ ರಾಮ ಭಕ್ತರಿದ್ದಾರೆ. 500 ವರ್ಷಗಳ ನಂತರ ರಾಮರ ದರ್ಬಾರ್ನ ನೋಡಿ ನಮ್ಮ 7 ಜನ್ಮದ ಪುಣ್ಯದ ಫಲ ಅನ್ಕೊಂಡಿದೀವಿ. ಈ ಟೈಮಲ್ಲಿ ನಾವು ಈ ಜಾಗದಲ್ಲಿ ಇರೋದೇನೆ ನಮ್ಮ ಪೂರ್ವಜನ ಪುಣ್ಯದ ಫಲ. ದರ್ಶನ ಆಯ್ತು, ಎಲ್ಲರೂ ಹೋಗಿ ಸಾವಧಾನವಾಗಿ ಹೋಗಿ ಎಲ್ಲರೂ ಹೋಗ್ಬೋದು. ದರ್ಶನ ಎಷ್ಟು ಅವರ್ ಬೇಕಾಯ್ತು ನಿಮ್ಗೆ ಒಳಗಡೆ ದರ್ಶನ? ನಾವು 5:30ಗೆ ಇಲ್ಲಿ ಬಂದು ನಿಂತಿದ್ವಿ, ಬಟ್ ಬಿಟ್ಟಿದ್ದೆ 7 ಗಂಟೆಗೆ. 8 ಗಂಟೆಗೆ ದರ್ಶನ ಆಯ್ತು. ನಮ್ಗೆ ಎಲ್ಲಿ ನೋಡಿದ್ರು ಕೇಸರಿಮಯನೇ ಆಗಿತ್ತು. ಎಲ್ಲ ಕಡೆನೂ ಆ ರಾಮ ಘೋಷ ಇವತ್ತು ಕೂಡ ನಡೀತಾ ಇದೆ. ಇದನ್ನು ನೋಡಲಿಕ್ಕೆ ಮತ್ತೆ ಇಂತಹ ಕಾಲದಲ್ಲಿ ಅಂದರೆ 500 ವರ್ಷಗಳ ಸತತ ಪ್ರಯತ್ನದ ನಂತರ ಶ್ರೀರಾಮಲಲ್ಲನ ಪ್ರತಿಷ್ಠಾಪನೆಯಾಗಿ ಮಾರನೇ ದಿವಸ ದರ್ಶನಕ್ಕೆ ಹೋಗ್ತೀವಿ ಅನ್ನೋದು ಇದೆಯಲ್ಲ, ಅದ್ರ ಮಹಾಭಾಗ್ಯ. ಅದು ತುಂಬಾ ಚೆನ್ನಾಗಿದೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಬಂದು ರಾಮಲಲ್ಲ ದರ್ಶನ ತಗೊಂಡು ಹೋಗ್ಬೇಕು ಅಂತ. ಎಷ್ಟು ಸ್ವಚ್ಛತೆ ಇದೆ, ರಸ್ತೆಗಳು ವಿಶಾಲವಾಗಿವೆ, ಆಮೇಲೆ ಜನರ ಮನೋಭಾವನೆಯೂ ಬದಲಾಗಿದೆ. ಆಮೇಲೆ ಇಲ್ಲಿ ಇಷ್ಟೆಲ್ಲ ಲಕ್ಷಾಂತರ ಜನರು ಇದ್ದರೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ನಿನ್ನೆ ರಾಮಲಲ್ಲನ ಪ್ರತಿಷ್ಠಾಪನೆ ಆಯಿತು. ಅದರಿಂದ ನನಗೆ ತುಂಬ ಸಂತೋಷ ಆಗಿದೆ. ಕಣ್ಣಲ್ಲಿ ಎಷ್ಟು ನೀರು ಬಂತು ಅಂತಂದರೆ, ಇದು ಶತಮಾನಗಳ ಕನಸಾದ ರಾಮ ಮಂದಿರದ ನನಸು ಇವತ್ತು ನಮ್ಮ ಜೀವಿತಾವಧಿಯಲ್ಲಿ ಆಗ್ತಾ ಇದೆ. ನಾವಿಷ್ಟು ಪುಣ್ಯವಂತರು. ನಾನು ಮೈಸೂರಿನವನು, ಸದ್ಯಕ್ಕೆ ಅಮೆರಿಕ ವಾಸಿ. ಈ ಕಾರ್ಯಕ್ರಮಕ್ಕೋಸ್ಕರ ದರ್ಶನಕ್ಕೋಸ್ಕರ ಅಂತ ನಾನು ಬಂದಿದ್ದೀನಿ. ಅದು ದೊಡ್ಡ ವಿಷಯ ಅಲ್ಲ, ರಾಮ ಕರೆಸ್ಕೊಂಡ ಬಂದಿದ್ದೀನಿ. ಇದು ಪೀಳಿಗೆ ಮೇಲೆ ಪೀಳಿಗೆ ಎಷ್ಟೋ ಜನರ ಆಹುತಿ, ಎಷ್ಟೋ ಜನರ ಪರಿಶ್ರಮದಿಂದ ನಮಗೆ ಸಿಕ್ಕಿರೋ ಸೌಭಾಗ್ಯ. ಅವ್ರನ್ನೆಲ್ಲ ನೆನೆಸ್ಕೊಂಡು ಶ್ರೀರಾಮನ ದರ್ಶನಕ್ಕಾಗಿ ಬಂದಿದ್ದೀವಿ. ಶ್ರೀರಾಮಚಂದ್ರ ಕೃಪಾಲು ಭಜೋ ಮನ ಹರಣ ಭವ ಭಯ ದಾರುಣಂ ನವಕಂಜ ಲೋಚನ ಕಂಜ ಮುಖ ಕರ ಕಂಜ ಪದ ಕಂಜಾರುಣಂ. ಜಯ ಜಯ ಶ್ರೀರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.